ಒಂದು ಸಜ್ಜನ ಒಳ್ಳೆ ನಮ್ಮ ಅಭ್ಯರ್ಥಿ ಏನಿದ್ದಾರೆ, ಯಾರನ್ನೇ ಕೇಳಿದ್ರೇನು ಯಾರ್ದು ಅಪಸ್ವರ ಇಲ್ಲ ನಮ್ಮ ಅಭ್ಯರ್ಥಿ ಬಗ್ಗೆ. ಈವನ್ ಬಿಜೆಪಿ ಅವರು ಕೂಡ ಹೇಳ್ತಾರೆ ನಮ್ಮ ಅಭ್ಯರ್ಥಿ ತುಂಬಾ ಒಳ್ಳೆ ಅಭ್ಯರ್ಥಿ ಅಂತ. ಏನೇ ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡಿರೋ ಅಭ್ಯರ್ಥಿ ಅಂತ. ಇಂಥ ಒಂದು ಅಭ್ಯರ್ಥಿಗೆ ಅವಕಾಶ ಕೊಟ್ರೆ ನೋಡಿ, ನಾವು ಪಕ್ಷನ ನಮ್ಮ ಅವಧಿಯಲ್ಲಿ ಇದೆ ಕ್ಷೇತ್ರನ ನಾವು ಗಟ್ಟಿ ಮಾಡ್ಕೋಬಹುದು. ಅವ್ರು ಹೆಗ್ಲಿಗೆ ಕೊಟ್ಟು ನನ್ನ ಹೆಗ್ಲು ಕೊಟ್ಟು ಕೆಲಸ ಮಾಡಿಬಿಟ್ಟು ಏನು ಅಭಿವೃದ್ಧಿ ನಮ್ಮ ಈ ಭಾಗದಲ್ಲಿ ಆಗಬೇಕಾಗಿದೆ ಅದಕ್ಕೂ ಅವರು ಕೂಡ ನನಗೆ ಜೊತೆ ಕೊಡ್ತಾರೆ. ಅದಕ್ಕೆ ನೀವು ಮತ್ತೆ ಅವರಿಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಯಾಕಂದ್ರೆ ನಾವು ಬಿಜೆಪಿ ಅವರಿಗೆ ಹೇಳಿಲ್ಲ ಅಥವಾ ಮತದಾರರು ಗೋ ಬ್ಯಾಕ್ ಶೋಭಾ ಅಂತ ಹೇಳಿಲ್ಲ. ಯಾರು ಹೇಳಿದ್ದು ಗೋ ಬ್ಯಾಕ್ ಶೋಭಾ ಅಂತ? ಅವ್ರ ಪಕ್ಷದವರೇ ಅವ್ರಿಗೆ ಹೇಳಿದ್ದು ಗೋ ಬ್ಯಾಕ್ ಶೋಭಾ ಅಂತ. ಯಾಕಂದ್ರೆ ಜನರನ್ನ ಎದುರಿಸ್ಲಿಕ್ಕೆ ಧೈರ್ಯ ಇರ್ಲಿಲ್ಲ. ಯಾವತ್ ಬಂದಿದ್ರು ಇಲ್ಲಿ ಕಳ್ಸಕ್ಕೆ ಕಳ್ಸಕ್ ಬಂದು ನೀವ್ ಯಾರನ್ನಾದ್ರು ಜನಸಾಮಾನ್ಯರನ್ನ ಮಾತಾಡ್ತಿದ್ದ ನೋಡಿದ್ರ ಅವರು? ಅದೇ ನಾವು ಇಲ್ಲಿ ಬರುವಾಗ ನಮಗೆ ಎಷ್ಟು ಯಾತ್ರಿಗಳು ಸಿಕ್ಕಿದ್ರು, ಎಲ್ಲ ಹೊರನಾಡಿಗೆ ಹೊರಟಿರೋ ಯಾತ್ರಿಗಳು ಇಲ್ಲಿಗೆ ಏನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗ್ತಾ ಇರ್ತಾರೆ. ಹೊರನಾಡಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಆಯ್ತು, ಏನು ಅಷ್ಟು ಹಿಂದುತ್ವವಾದಿಗಳಲ್ಲ ನಮ್ಮ ಹೊರನಾಡಿಗೆ ಮತ್ತೆ ನಮ್ಮ ಕೈಸೇಶ್ವರಕ್ಕೆ ಏನ್ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.